ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಶುಕ್ರವಾರ ವೀಡಿಯೋ ಮಾಡದೇ ಕಾರಣದಿಂದಾಗಿ ಇವತ್ತು ವೀಡಿಯೋ ಬರ್ತಾ ಇದೆ. ಸೊ ಶುಕ್ರವಾರ ಸುಮಾರು ಒಂದು ಬಿಗ್ ಸೆಂಟಿಮೆಂಟಲ್ಲಿ ಕ್ಲೋಸಿಂಗ್ ಆಗಿತ್ತು. ಒಂದು ರೇಂಜ್ ಬೌಂಡ್ ದಿನ ಆಗಿರ್ಬೋದು ಅಂತ ಅಂದ್ಕೊಂಡಿದ್ವಿ, ಅದೇ ರೀತಿ ಕ್ಲೋಸಿಂಗ್ ಕೊಟ್ಟಿತ್ತು ಕೂಡ. ಸೊ ಸುಮ್ಮನೆ ಒಂದು ಔಟ್ಲುಕ್ ಅಂತ ನೋಡ್ತಾ ಬರೋದಾದ್ರೆ ಶುಕ್ರವಾರ ದಿವಸ ಶ್ರೀರಾಮ್ ಫೈನಾನ್ಸಲ್ಲಿ 1.84% ಕರೆಕ್ಷನ್ ಬಂದಿತ್ತು. SBI ಲೈಫಲ್ಲಿ 1.92, ಲೈಫ್ ಇನ್ಶೂರೆನ್ಸ್ ಸೆಕ್ಟರ್ಸ್ ಹಾಕೊಂಡು ಸ್ವಲ್ಪ ಒಂದು ಟ್ರಬಲ್ ಇತ್ತು. ಅದೇ ರೀತಿಯಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಹೊಸ ಕಾರ್ ಲಾಂಚ್ ಆಗಿದೆ ಅವ್ರದ್ದು. ಯಾವುದಾದ್ರು ಇವಾಗ ಹೆಸರುಗಳೇ ನೆನ್ಪಿಟ್ಕೊಳೋದು ಕಷ್ಟ. XEV 9S ಅನ್ನೋದು ಲಾಂಚ್ ಆಗಿದೆ. ಸೊ ಆ ಕಾರಣದಿಂದಾಗಿ ಅದು ಪಾಸಿಟಿವಿಟಿಯಲ್ಲಿ ಇತ್ತು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರೋದಾದ್ರೂ ಕೂಡ ಸುಮಾರು ಸ್ಟಾಕ್ಗಳಲ್ಲಿ ಪಾಸಿಟಿವಿಟಿ ಇತ್ತು. HL 1%, ವರುಣ್ ಬೆವರೇಜಸಲ್ಲಿ 3% ಅಪ್ ಮೂವ್ಮೆಂಟ್ ಬಂದಿತ್ತು. ಅದೇ ರೀತಿಯಾಗಿ ಗೇಲಲ್ಲಿ 4% ಕರೆಕ್ಷನ್ ಬಂದಿದೆ. ಸೊ ಗೇಲು ಟಾಪ್ ಲೂಸರ್ ಆಗಿತ್ತು. ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ರೆಗ್ಯುಲೇಟರಿ ಬೋರ್ಡ್ ಅಂತ ಏನಿದೆ PNGRB, ಅವರು ಬೆಲೆನ ಜಾಸ್ತಿ ಮಾಡೋಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗ 12% ಏನೋ ಜಾಸ್ತಿ ಮಾಡೋಕ್ಕೆ, ₹58.60 ಇದ್ದಿದ್ದು ₹65 ಮಾಡೋಕ್ಕೆ ಅಂತ ಅಪ್ರೂವಲ್ ಕೊಟ್ಟಿದ್ರು ಕೂಡ ಗೇಲಲ್ಲಿ ಕಮ್ಮಿ ಬಂದಿದೆ. ಯಾಕೆಂತಂದರೆ ಇನ್ನೂ 15%ಗಿಂತ ಜಾಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತಂತೆ. ಅದಕ್ಕಿಂತ ಕಮ್ಮಿ ಬಂದಿದ್ದರಿಂದ ನೋಡಿ ಬೆಲೆ ಜಾಸ್ತಿ ಮಾಡಿದರೂ ಕೂಡ ಅಲ್ಲಿ ಕರೆಕ್ಷನ್ ಬಂದಿದೆ. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಿಫ್ಟಿ 500 ಸ್ಟಾಕ್ಸ್ ಅಂತ ನೋಡೋದಾದರೆ ಸುಮಾರು ಪ್ರಾಫಿಟ್ ಬುಕ್ಕಿಂಗ್ ಆಗಿದ್ದೇ ಕಾಣಿಸಿತ್ತು. ಶುಕ್ರವಾರ ಸ್ವಲ್ಪ ರೆಡ್ ದಿನನೇ ಆಗಿತ್ತು ಆ ಥರ ನೋಡ್ತಾ ಹೋಗೋದಾದರೆ. ಯಾಕಂದರೆ ಆಲ್ ಟೈಮ್ ಹೈಯಲ್ಲಿದೆ, ಈ ಥರ ಇದ್ದಾಗ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರುವಂಥದ್ದು ಸಹಜನೇ. ಸೊ ನೋಡೋಣ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಈಗ ಇಂಡಿಯಾ ವಿಕ್ಸು ನೋಡಿ ಇನ್ನೂ ಕೂಡ ಕೆಳಗಡೆನೇ ಬರ್ತಾ ಇದೆ. ಇದು ಪಾಸಿಟಿವ್ ಸೈನು. ಎಲ್ಲಿ ತನಕ ಇಂಡಿಯಾ ವಿಕ್ಸು ಈ ಥರ ಕೆಳಗಡೆನೇ ಬರ್ತಾ ಇರುತ್ತೋ ಇದು ಒಳ್ಳೆ ಸೈನೇ. ಅಕಸ್ಮಾತ್ ಇಂಡಿಯಾ ವಿಕ್ಸಲ್ಲಿ ಮತ್ತೆ ಮೇಲ್ಗಡೆ ಹೋಗಿ ಶುರು ಆಯಿತು ಅಂದರೆ ಮಾರ್ಕೆಟು ಒಂದು ಪ್ರಾಫಿಟ್ ಬುಕ್ಕಿಂಗ್ನ ಖಂಡಿತವಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಸೊ ಸ್ಪೆಸಿಫಿಕ್ ಆಗಿ ಸೋಮವಾರಕ್ಕೆ ಅಂತ ನೋಡ್ತಾ ಬರೋದಾದರೆ ನಿಫ್ಟಿ ಏನು ಮಾಡಿದೆ, ಸೊ ರೇಂಜ್ ಬೌಂಡ್ ದಿನ ಅಂತ ಮಾತಾಡ್ಕೊಂಡಿದ್ವಿ ಶುಕ್ರವಾರ ದಿವಸ, ಅದೇ ಥರ ರೇಂಜ್ ಬೌಂಡ್ ದಿನ ಆಗಿತ್ತು. ಈಗೇನಾಗಿದೆ 26,300 ಕೆಳಗಡೆ 26,000 ಈ ರೇಂಜೆಲ್ಲ ಇದೆ. ಸೊ ಈಗ ಈ ಝೋನ್ನ ಬಿಟ್ಟು ಮೇಲೆ ಅಥವಾ ಕೆಳಗಡೆ ಹೋಗೋ ತನಕ ನಮಗೆ ಟ್ರೇಡ್ ಇಲ್ಲ, ನಿಮ್ಗೆ ಗೊತ್ತಿದೆ. ಇದು ಒಂದು ಬಸ್ ಸ್ಟ್ಯಾಂಡ್ ಝೋನ್. ಈಗ ಎಕ್ಸಾಕ್ಟಾಗಿ ಆ ಒಂದು ಹಿಂದೆಯಿಂದ ಹಾಕೊಂಡ್ಬಂದಿದೆ ಅಂತ ಟ್ರೆಂಡ್ ಲೈನ್ ಇತ್ತು, ಅಲ್ಲಿಗೆ ಒಂದು ಕ್ಲೋಸಿಂಗ್ ಆಗಿದೆ. ಇಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಹೋಯಿತು ಅಂತಂದರೆ ಏನಾಗ್ತಾ ಹೋಗುತ್ತೆ, ತಿರ್ಗಾ 26,000 ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಅದೇ ಥರ ಆಗುತ್ತಾ, ಸ್ವಲ್ಪ ಡೇಟಾ ನೋಡೋದಾದರೆ ಅದೇ ಥರ ಹೇಳ್ತಾ ಇದೆ. ಬಟ್ ವೀಕೆಂಡಲ್ಲಿ ಒಂದಿಷ್ಟು ನ್ಯೂಸ್ಗಳು ಬಂದಿರುತ್ತೆ. ಏನು ನ್ಯೂಸ್ಗಳು ಬಂದಿದೆ, ಇಂಡಿಯಾದು ಇವಾಗ GDP ಗ್ರೋತು 7 ಕ್ವಾರ್ಟರ್ಲೆ ಹೈಯೆಸ್ಟ್ 8.2% ಬಂದಿದೆ. 7.8% ಇತ್ತು ಲಾಸ್ಟ್ ಇಯರು, ಈಗ ಲಾಸ್ಟ್ ಕ್ವಾರ್ಟರು ಈಗ 8.2%. ಇದು ಯಾವಾಗ ಟ್ಯಾರಿಫು ಮತ್ತೊಂದು ಇದೆಲ್ಲ ನಡೀತಿರೋ ಟೈಮಲ್ಲಿ ಇಂಥ ಒಂದು ಒಳ್ಳೆ ರೀತಿ ಅಂತ ಒಂದು GDP ಡೇಟಾ ಬಂದಿರುವಂಥದ್ದು, ಅದು ಖಂಡಿತವಾಗ್ಲೂ ಮಾರ್ಕೆಟಿಗೆ ಪಾಸಿಟಿವಿಟಿನ ಕೊಡುತ್ತೆ. ಆದರೆ ಸುಮಾರಷ್ಟು ಆ ಮಾಹಿತಿ ಆಲ್ರೆಡಿ ಮಾರ್ಕೆಟಿಗೆ ಗೊತ್ತಿತ್ತಾ, ಅದಕ್ಕೆ ಇಲ್ಲಿ ರೈಸ್ ಆಯಿತಾ ಗೊತ್ತಿಲ್ಲ ನಮಗೆ. ಯಾಕೆಂದರೆ ಈ ಥರ ಒಂದು ಕ್ಯಾಂಡ್ಲು ರೈಸ್ ಬಂದಿರುವಂಥದ್ದು ಆಶ್ಚರ್ಯ ಅನಿಸುತ್ತೆ. ಸೊ ಅದೆಲ್ಲ ಮಾರ್ಕೆಟ್ ಆಲ್ರೆಡಿ ಫ್ಯಾಕ್ಟರ್ ಮಾಡ್ಕೊಂಡಿದೆಯಾ ಅನ್ನೋದನ್ನು ನಾವು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅನ್ನೋದನ್ನು ನೋಡ್ತಾ ಹೋಗ್ಬೇಕು ಮಾರ್ಕೆಟು. ನೋಡಿ IMF ಇಂದ ಒಂದು ಡೇಟಾ ಬಂದಿತ್ತು. ಇಲ್ಲ ಇವ್ರದ್ದು ಅದು ರೇಟಿಂಗ್ ಅಂತ ಕೊಡ್ತಾರೆ ABCD ಅಂತ. ಸೊ ಇಂಡಿಯಾಗೆ ಚೈನಾಗೆ ಎರಡಕ್ಕೂ C ರೇಟಿಂಗ್ ಕೊಟ್ಟಿದ್ದಾರೆ. ಅವರು ಡೇಟಾನ ಕರೆಕ್ಟಾಗಿ ತೊಗೊಂಡಿಲ್ಲ, ಹಳೆ ಸ್ಟ್ಯಾಂಡರ್ಡ್ ಇಟ್ಟಿದ್ದಾರೆ ಹಾಗೆ ಹೀಗೆ ಅಂತ. US ಮಾತ್ರ ಚೆನ್ನಾಗಿ ರೇಟಿಂಗ್ ಕೊಟ್ಟಿರ್ತಾರೆ. ಅದೆಲ್ಲ ಏನು ಮ್ಯಾಟರ್ ಆಗೋದಿಲ್ಲ ಅದೆಲ್ಲ, ಯಾಕಂದರೆ ಕೆಲವರು ನೋಡಿರ್ಬೋದು ಆ ರಿಪೋರ್ಟು ಅದು ರೀತಿ ಅಂತೆಲ್ಲ. ಸೊ ಅವ್ರು ಸ್ವಲ್ಪ ಬಯಸ್ಡಾಗೆ ಇರ್ತಾರೆ US ಕಡೆಗೆ. ಅಲ್ಲೂ ಕೂಡ ಏನು ಇವಾಗ ಎಂಪ್ಲಾಯ್ಮೆಂಟು ಅನ್ಎಂಪ್ಲಾಯ್ಮೆಂಟ್ ಡೇಟಾ ಎಲ್ಲ ಏನು ಕ್ಲೀನಾಗಿ ಪಬ್ಲಿಷ್ ಮಾಡ್ತಾ ಇಲ್ಲ. ಸೊ ಆದರೂ ಅವರಿಗೆಲ್ಲ ಏನು ರೇಟಿಂಗ್ ಕಮ್ಮಿ ಆಗಲ್ವ, ಆ ಥರ ಅಲ್ಲ. ಇಂಡಿಯಾಗೂ C ಕೊಟ್ಟಿದ್ದಾರೆ, ಚೈನಾಗೂ C ರೇಟಿಂಗ್ ಕೊಟ್ಟಿದ್ದಾರೆ. ಬಟ್ 8.2% ಗ್ರೋತ್ ಬಂದಿರೋದು ಕಾಣಿಸ್ತಾ ಇದೆ, ವಿಚ್ ಇಸ್ ಎ ವೆರಿ ಗುಡ್ ಸೈನ್ ಇಂಡಿಯಾದಲ್ಲಿ ಅಂತ ನೋಡ್ತಾ ಬರೋದಾದರೆ. ಬಟ್ ಇವಾಗ ನೋಡಿ ಯಾವ ಝೋನ್ ಅಂತ ಮಾತಾಡ್ತಾ ಇದ್ವಿ, ಆ ಝೋನಲ್ಲೇ ಬಂದು ಕ್ಲೋಸಿಂಗ್ ಆಗಿದೆ. ಯಾಕಿಂತ ಇಂಪಾರ್ಟೆಂಟ್ ಅಂತೀನಿ ಅಂದರೆ ಈ ಸಲ ಶಾರ್ಪ್ ಕರೆಕ್ಷನ್ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕೆಂದರೆ ಹಿಂದೆಲ್ಲ ಬಿಲ್ಡಪ್ಗಳು ನೋಡಿ ನಿಧಾನಕ್ಕಾಗಿರೋದು, ಈ ಥರ ಹಾಕೊಂಡು ಬಂದಿರೋದು. ಈ ಸಲ ಏನಾಗಿದೆ, ಒಂದು ಶಾರ್ಪಾಗಿ ಒಂದು ರೈಸ್ ಆಗಿದೆ, ಅದು ಈ ಮೂಮೆಂಟಲ್ಲಿ ಬಂದ್ಬಿಟ್ಟು. ಸೊ ಈ ಝೋನ್ ಏನಿದೆ 26,000 ಹಿಂದೆ ಅಟೆಂಡ್ ಮಾಡಿ ಅಲ್ಲಿಂದ ಕೆಳಗಡೆ ಕರೆಕ್ಷನ್ ಬಂದಿರೋಂಥ ಲೆವೆಲ್, ಈಗ ಏನಾಗುತ್ತೆ ಅಲ್ಲಿ ಬಂದರೆ ಅದು ಸಪೋರ್ಟ್ ಆಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಇರುವಂಥ ಮೇಜರ್ ಸಪೋರ್ಟ್ ಅಂದರೆ ಅದು 26,000 ಲೆವೆಲ್ಲು. ನೋಡಿ 26,000ನ ಬಿಟ್ಟು ಕೆಳಗಡೆ ಬರುತ್ತೆ ಏನಾಗುತ್ತೆ ಅಂತ. ಯಾಕೆ ಆ ಥರ ಹೇಳ್ತಾ ಅಂತಂದರೆ ನೋಡಿ ಇಲ್ಲಿ ನಿಮಗೆ FIDA ಡೇಟಾ ನೋಡ್ತಾ ಬರೋದಾದರೆ ಸ್ವಲ್ಪ FIಗಳು ಇವಾಗ ಬೇರಿಶ್ ಕಡೆಗೆ ಹೋಗಿದ್ದಾರೆ. ಪ್ರೋಗಳು ಕೂಡ ಇಂಡಿಸಿಸಿವ್ ಬೇರಿಶ್ ಕಡೆಗೆ ಟರ್ನ್ ಆಗ್ತಾ ಇದ್ದಾರೆ. ಕ್ಲೈಂಟು ಈಗ ಬುಲ್ಲಿಶ್ ಕಡೆಗೆ ಹೋಗ್ತಾ ಇದ್ದಾರೆ. ಅದೇ ರೀತಿಗೆ ನಾವು ಮಲ್ಟಿ ಸ್ಟ್ರೈಕು ನಮ್ಮ PCR ಡೇಟಾ ನೋಡ್ಕೊಂಬರೋದಾದ್ರೂ 26,000ದಲ್ಲಿ ಸ್ಟ್ರಾಂಗ್ ಆಗಿ ಸಪೋರ್ಟ್ ಇದೆ, ಅದು ಆ್ಯಡ್ ಕೂಡ ಆಗಿದೆ, ಅದರಲ್ಲಿ ಏನೂ ಬದಲಾವಣೆ ಇಲ್ಲ. ಆದರೆ 26,300 ಈಗಲೂ ಕೂಡ ರೆಸಿಸ್ಟೆನ್ಸು ಜಾಸ್ತಿ ಬಿಲ್ಡಪ್ ಆಗಿರೋದು ಕೂತಿದೆ. 23,300, 400, 500 ಇಲ್ಲೆಲ್ಲ ಸಪೋರ್ಟ್ಗಿಂತನೂ ರೆಸಿಸ್ಟೆನ್ಸೇ ಇದೆ. ಸೊ ಈಗಲೂ ಕೂಡ 26,000ದಿಂದ 26,300 ಇಲ್ಲೇ ನಡೀತಾ ಇದೆ. ಅಫ್ಕೋರ್ಸ್ ಫ್ಯೂಚರ್ ಗಿಫ್ಟ್ ನಿಫ್ಟಿ ನೀವು ನೋಡ್ತಾ ಬರೋದಾದರೆ 26,387 ಆ ಕಡೆ 26,400 ಹತ್ತಿರ ನಡೀತಾ ಇರುತ್ತೆ. ಆದರೆ OI ಅಂತ ನೋಡ್ತಾ ಬರೋದಾದರೆ ಆ ರೀತಿ ಇದೆ. ಸ್ವಲ್ಪ ಬೇರಿಶ್ ಸೆಂಟಿಮೆಂಟ್ಗೆ ಇದೆ, ಯಾಕೆಂದರೆ ಕಾಲ್ OIಗಳು ಜಾಸ್ತಿ ಇದೆ. ಅಂದರೆ ಬೇರಿಶ್ ಅಂದರೆ ಏನು ತುಂಬ ನೆಗೆಟಿವ್ ಅಂತ ಅನ್ಕೋಬೇಕಾಗಿಲ್ಲ. ಇಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಏನೊಂದು ಟಾಪ್ ಲೆವೆಲಲ್ಲಿ ಆಗುವಂಥ ಪ್ರಾಫಿಟ್ ಬುಕ್ಕಿಂಗ್ ಇರುತ್ತಲ್ಲ, ಅದು ಬರುವಂಥ ಇಂಡಿಕೇಶನ್ನ ಕೊಡ್ತಾ ಇದೆ. ನೋಡೋಣ ಆ ಥರ ಆಗುತ್ತಾ ಅಂತ. ಅದಕ್ಕೆ ಪುರಾವೆ ಏನಿದೆ ಅಂತ ನೋಡ್ತಾ ಇದ್ರೆ ಅಫ್ಕೋರ್ಸ್ ವಿಕ್ಸ್ ಶೂಟ್ ಅಪ್ ಆಗ್ತಾ ಹೋಗಬೇಕು. ನೋಡಿ ಈಗಲೇ ಏನೂ ಮಾತಾಡೋಕ್ಕಾಗೋದಿಲ್ಲ, ಯಾಕೆಂದರೆ ಪಾಸಿಟಿವ್ ಡೇಟಾನೂ ಇದೆ, ಒಂದಿಷ್ಟು ಕಾಶಿಯಸ್ ಡೇಟಾಗಳು ಕೂಡ ಇದೆ. ಇವಾಗ 10ನೇ ತಾರೀಕು ಏನು ಮಾಡ್ತಾರೆ ಫೆಡ್ ಚೇರ್ಮನ್ನು, ಎಲ್ಲ ಕಡೆ ಇವಾಗ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗಿದೆ. 25 ಬೇಸಿಸ್ ಪಾಯಿಂಟ್ಸ್ ಅವರು ಕಮ್ಮಿ ಮಾಡೇ ಮಾಡ್ತಾರೇನೋ ಅಂತ. ಪೋಲ್ ಅವ್ರು ಬಂದ್ಬಿಟ್ಟು ಇಲ್ಲ
ನಾನು ಏನು ಮಾಡೋದಿಲ್ಲ ಅಂತ ಹೇಳಿದ್ರು ಅಂತಂದರೆ ಖಂಡಿತವಾಗ್ಲೂ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡೇ ಮಾಡುತ್ತೆ. ಅವಾಗ ಒಂದು ದೊಡ್ಡ ಕರೆಕ್ಷನ್ ಬಂದೇ ಬರುತ್ತೆ ಗ್ಲೋಬಲ್ ಮಾರ್ಕೆಟಲ್ಲಿ. ಸೊ ಹಾಗಾಗಿ 10ನೇ ತಾರೀಕು ವೆರಿ ವೆರಿ ಇಂಪಾರ್ಟೆಂಟ್ ಡೇ ಅದು, ಡಿಸೆಂಬರ್ 10. ಅದೇ ರೀತಿಗೆ ಡಿಸೆಂಬರ್ 18 ಜಪಾನ್ದು ಒಂದು ವೀಡಿಯೋ ಮಾಡಿದ್ನಲ್ಲ ನಿಮಗೆ, ಅದರದ್ದು ಕೂಡ ಒಂದು ಕ್ಲಾರಿಫಿಕೇಶನ್ ಬರ್ತಾ ಹೋಗುತ್ತೆ. ನೋಡೋಣ ಏನಾಗುತ್ತೆ, ಏನು ಮಾಡ್ತಾರೆ ಅವರು, ಇಂಟ್ರೆಸ್ಟ್ ರೇಟ್ನ ಯಾವ ರೀತಿಯಾಗಿ ಡಿಸೈಡ್ ಮಾಡ್ತಾರೆ ಅಂತ. ನಾನು ಸ್ಪೆಸಿಫಿಕ್ ಆಗಿ ಒಂದು ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೀನಿ, ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈಲೇ ಇದೆ, ಅಲ್ಲೇನೋ ಅಡ್ಡಿ ಆತಂಕಗಳಿಲ್ಲ. ಅದು ಒಂದು ಡೋಜಿನಲ್ಲಿ ಕ್ಲೋಸಿಂಗ್ ಆಗಿದೆ, ಆಲ್ ಟೈಮ್ ಹೈಲಿ ಸಹಜನೇ. 60,000ನ ಟಚ್ ಮಾಡೋಕ್ಕೆ ಮಾಡ್ದ, 60,000 ಇಲ್ಲ 59,897, ಇನ್ನೂ 100-103 ಪಾಯಿಂಟ್ಗಳು ಕಮ್ಮಿನೇ ಇದೆ. ಅದೇ ರೀತಿಯಾಗಿ ಸೆನ್ಸೆಕ್ಸಿನ ಎಕ್ಸ್ಪೈರಿ ಇನ್ನೂ ಲೇಟ್ ಇದೆ, ಬಟ್ ಸೆನ್ಸೆಕ್ಸಲ್ಲೂ ಕೂಡ ಈಗ 86,000 ಆಲ್ ಟೈಮ್ ಹೈ ಲೆವೆಲ್ನ ಮಾಡಿತ್ತು. ಸೊ ಆಲ್ ಟೈಮ್ ಹೈ ಲೆವೆಲಲ್ಲಿ ಒಂದು 2 ದಿನದಿಂದ ಒಂದು ಡೋಜಿ ಕ್ಯಾಂಡಲ್ಗಳನ್ನು ಮಾಡ್ತಾ ಇದೆ, ಅಂದರೆ ಒಂದು ಕನ್ಫ್ಯೂಷನ್ನ ತೋರಿಸ್ತಾ ಇದೆ. ಅದು ಸಹಜನೇ. ನಿಮ್ಗೆ ಅವತ್ತೇ ನಾವು ಮಾತಾಡ್ಕೊಂಡಾಗ ಇಲ್ಲಿ ಒಂದು ಮಾರಬಜು ಕ್ಯಾಂಡಲ್ ಬಂದ ಮೇಲೆ ಹೋಗಿರೋದ್ರಿಂದ 2 ಸಾಧ್ಯತೆ ಇದೆ. ಇಲ್ಲಿ ಒಂದು ಪಾಸ್ ಆಗಬೇಕು, ಇಲ್ಲಿ ಒಂದು ಪಾಸ್ ಆಗಬೇಕು, ಇಲ್ಲ ಇಲ್ಲಿ ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಬೇಕು. ಬಟ್ 2 ದಿನದಿಂದ ಆಗ್ತಾರ ಆಕ್ಟಿವಿಟಿ ನೋಡೋದಾದರೆ ಒಂದು ಪಾಸ್ ಆಗುತ್ತೆ ಅಂತ. ಪಾಸ್ ಆಗುತ್ತೆ ಅಂದರೆ ಏನಾಗುತ್ತೆ, ಒಂದು ಸ್ವಲ್ಪ ಕರೆಕ್ಷನ್ ಬರುತ್ತೆ. ಹಾಗಂತ ಅದು ಒಂದು ಟ್ರೆಂಡ್ ಚೇಂಜಿಂಗಾ ಅಂತ ನಾವು ಈಗಲೇ ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಎಲ್ಲಿ ತನಕ ಈ ಮಾರಬಜು ಕ್ಯಾಂಡಲ್ ಸಪೋರ್ಟ್ ಇರುತ್ತೋ ಅಲ್ಲಿ ತನಕ. ಹಾಗಾಗಿ ಇದ್ರ ಒಳಗಡೆ ಇದ್ರ ಬಾಟಮ್ ತನಕ ಬಂದು ಟಚ್ ಆಗುವಂಥ ಸಾಧ್ಯತೆ ಇದೆ. ಅಲ್ಲಿ ತನಕ ಬಂದರು ಅಂದ್ರೆ ಆಲ್ಮೋಸ್ಟ್ 1,000 ಪಾಯಿಂಟ್ಸ್ ಆಯಿತು. ಆದರೆ ಅದು ವಿತಿನ್ ದ ರೇಂಜು ಅಲ್ಲಿ ಮಾಡ್ತಾ ಇರೋಂಥ ಬಸ್ ಸ್ಟ್ಯಾಂಡ್ ಹತ್ರ ನಾವು ಓದ್ತಾ ಹೋಗಬೇಕು. ಅದನ್ನು ಬಿಟ್ಟು ಕೆಳಗಡೆ ಬಂದರೆ ಅವಾಗ ನೋಡ್ತಾ ಹೋಗೋಣಂತೆ. ಅದೇ ರೀತಿ ಕ್ರೂಡಲ್ಲಿ ಮತ್ತೆ ರೈಸ್ ಆಗಿದೆ ನೋಡಿ. ಕ್ರೂಡು ಇದೇ ಹೇಳ್ತಾ ಇದ್ದೀನಿ ಅಂತ ನಾನು. ಸೊ ಕ್ರೂಡು ಒಂದು ಅಪ್ ಮೂಮೆಂಟ್ ಬಂದು ಇಲ್ಲೊಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ನಂತರ, ಬಟ್ ಬ್ಯಾಕ್ ಡ್ರಾಪಲ್ಲಿ ನೆಗೆಟಿವ್ ಇರೋದ್ರಿಂದ ಇನ್ಯಾವುದು ಹೇಳೋಕ್ಕಾಗೋದಿಲ್ಲ. ಬಟ್ ಅದ್ರ ಮೇಲ್ಗಡೆ ಕೊಟ್ಟಿದೆ. ಇದು ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ ಕ್ರೂಡ್ ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಬಟ್ ಸದ್ಯಕ್ಕೆ ಇನ್ನು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಓದಬೇಕು, ಇದ್ರ ಒಳಗಡೆ ಇದೆ, ಏನು ಚೇಂಜಸ್ ಇಲ್ಲ. ಸೊ ಸೇಫ್ ಟ್ರೇಡ್ ಅನ್ನೋರು ಇದನ್ನ ಎಕ್ಸ್ಪ್ಲೋರ್ ಆಗಲಿ, ಅದನ್ನ ಬಿಟ್ಟು ಮೇಲ್ಗಡೆ ಹೋಗಲಿ, ಅವಾಗ ನೋಡ್ತಾ ಹೋಗ್ಬೋದು. ನ್ಯಾಚುರಲ್ ಗ್ಯಾಸು ಕ್ರೂಡ್ ಮೇಲೆ ಹೋಗಿದೆ, ಆದರೆ ನ್ಯಾಚುರಲ್ ಗ್ಯಾಸನ್ನು ನಿಮ್ಗೆ ಹೇಳಿದ್ದೆ ನೋಡಿ. ಯಾಕೆ ಆಲ್ ಟೈಮ್ ಹೈಯಲ್ಲಿ ನಾವು ಹುಷಾರಾಗಿರಬೇಕು, ದೊಡ್ಡ ಒಂದೇ ಸೈಡ್ ಮೂಮೆಂಟ್ ಆದರೆ ಕರೆಕ್ಟು. ಆದರೆ ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಆದರೂ ಕೂಡ ಅದು ಪಾಸಿಟಿವ್ ಕಡೆಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಂತ ನಾವು ಮಾತಾಡ್ಕೊಂಡಿದ್ವಿ. ಅದನ್ನೇ ಮಾಡಿದೆ ಶುಕ್ರವಾರದ ಕ್ಲೋಸಿಂಗು. ಇದಕ್ಕೆ ಫಾಲೋ ಅಪ್ ಬರಲಿ ನೋಡೋಣ. ಸೊ ಫಾಲೋ ಅಪ್ ಬಂದು ಮತ್ತೆ 440 ಈ ಥರ ಎಲ್ಲ ಆಯಿತು ಅಂದರೆ ಖಂಡಿತವಾಗ್ಲೂ ಇಲ್ಲಿ ಏನು ಪೊಸಿಷನ್ ಉಳಿಸ್ಕೊಂಡಿದ್ರು ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ. ಇಲ್ಲ ಅಂತಂದರೆ ವಾಪಸ್ ಒಳಗಡೆ ಝೋನಿಗೆ ಬಂತು ಅಂದರೆ ಆಗ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ನೋಡಿ ಸ್ವಲ್ಪ RSI ಕೂಡ ಡೈವರ್ಜೆನ್ಸ್ ಬರ್ತಾ ಇದೆ, ಜೊತೆಗೆ ಕ್ರೂಡ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ, ಮತ್ತು ಒಂದು ಒಳ್ಳೆ ರ್ಯಾಲಿ ಆಗಿದೆ. ಸೊ ಹಾಗಾಗಿ ಇದು ಒಂದು ಟ್ರ್ಯಾಪ್ ಮೂವ್ಮೆಂಟ್ ಆಗಿದೆಯಾ ನ್ಯಾಚುರಲ್ ಗ್ಯಾಸಲ್ಲಿ, ಅಥವಾ ನಿಜವಾಗ್ಲೂ ಇಲ್ಲಿ ಮೇಲ್ಗಡೆ ಹೋಗೋಕೆ ರೆಡಿ ಇದೆಯಾ ಅಂತ ನೋಡಬೇಕು. ಮತ್ತು ಹಿಸ್ಟಾರಿಕಲ್ ಲೆವೆಲ್ ಅಂತ ನೀವು ನೋಡ್ತಾ ಬರೋದಾದ್ರೂ ಕೂಡ 440ರಲ್ಲಿ ಒಂದು ರೆಸಿಸ್ಟೆನ್ಸ್ ಅನ್ನೋದು ಕಾಣಿಸುತ್ತೆ. ಸ್ವಲ್ಪ ಇಲ್ಲಿ ನೋಡ್ತಾ ಬರೋದಾದ್ರೆ 440 ಲೆವೆಲಲ್ಲಿ ಒಂದು ಹಿಂದೆ ಆಗಿರುವಂಥ ಸಪೋರ್ಟ್ಗಳು ಈ ಥರ ಎಲ್ಲ ಇದೆ. ಸೊ ಅಲ್ಲಿ ಬಂದರೆ ಅದು ರೆಸಿಸ್ಟ್, ಯಾಕಂದರೆ ಈ ಸ್ಪೈಕ್ಗಳು ಎಲ್ಲ ನೀವು ನೋಡೋದಾದ್ರೆ ಇಲ್ಲಿ ಹೋಗಿ ಅಲ್ಲಿಂದ ವಾಪಸ್ ಕೆಳಗಡೆ ಬಂದಿದೆ ಅಂತ ಲೆವೆಲ್. ಸೊ ಹಾಗಾಗಿ 440 ಅನ್ನೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ತುಂಬ ಏನಾದ್ರು ಕೆಳಗಡೆ ಯಾರಾದರೂ ಎಂಟ್ರಿ ಮಾಡಿದ್ರಿ, ಡಿಸೆಂಬರ್ ಪೊಸಿಷನ್ನ 400ರಲ್ಲಿ ಎಂಟ್ರಿ ಮಾಡಿದ್ರಿ, ಈ ಥರ ಎಲ್ಲ ಅಂದರೆ ಬೆಸ್ಟ್ ಟೈಮ್ ಟು ಕಟ್ ಆಫ್. ನಾಳೆ ದಿನ ಏನಾದರೂ ಇದು ಕಂಟಿನ್ಯೂಷನ್ ಆಗ್ತಾ ಹೋಯಿತು ಅಂತಂದರೆ, ಇಲ್ಲ ಸ್ವಲ್ಪ ಮೇಲ್ಗಡೆ ತೊಗೊಂಡಿದ್ದೀನಿ 420 ಈ ಥರ, ಅಫ್ಕೋರ್ಸ್ ಫ್ಯೂಚರ್ಸಲ್ಲಿ ಶಾರ್ಟ್ ಮಾಡಿರಬೇಕು ಅಥವಾ ಫ್ಯೂಚರ್ ಪಿ ಪೊಸಿಷನ್ ತೊಗೊಂಡಿರಬೇಕು, ನೀವೇನಾದ್ರು ಮಾಡಿರಬೇಕು. ಆ ಥರ ಮಾಡಿದಿರಾ ಅಂತಂದರೆ ನೀವು 440 ತನಕ ಹೋಲ್ಡ್ ಮಾಡ್ತಾ ಹೋಗ್ಬೋದು ಡಿಸೆಂಬರ್ ಎಕ್ಸ್ಪೈರಿಗೆ. ಅದೇ ರೀತಿಯಾಗಿ ಗೋಲ್ಡು ತಿರ್ಗಾ ಒಂದು ಆಲ್ ಟೈಮ್ ಹೈ ಕಡೆಗೆ ಹೋಗೋಕ್ಕೆ ಎಲ್ಲ ಲಕ್ಷಣಗಳನ್ನು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಂದು ಕ್ಲೀನಾಗಿ ಒಂದು ಪ್ಯಾಟರ್ನ್ ಮಾಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದೆ. ನೋಡೋಣಂತೆ ಗೋಲ್ಡು ಸೋಮವಾರ ದಿನ ಒಂದು ಬ್ರೇಕ್ಔಟ್ ಆಗುತ್ತೆ, ಏನು ಕತೆ ಅನ್ನೋದನ್ನು. ಅದೇ ರೀತಿಯಾಗಿ ಸಿಲ್ವರ್ ಅಂತ ನೋಡ್ತಾ ಬರೋದಾದ್ರೂ ಕೂಡ ಜಸ್ಟ್ ಶುಕ್ರವಾರದ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಿ, ಇದು ಒಂದು ಕಪ್ ಆ್ಯಂಡ್ ಹ್ಯಾಂಡ್ಲೇ ಆಗಿರಬೇಕು ಅಂತಂದರೆ ಏನಾಗಿರಬೇಕು, ಇಲ್ಲಿ ಒಂದು ದೊಡ್ಡ ರೀತಿಯಂತ ಕ್ಲೋಸಿಂಗ್ ಬರೋಕ್ಕೆ ಶುರು ಆಗಬೇಕು ಅಂತ ಕನ್ಫರ್ಮ್ ಮಾಡೋ ಥರ ಬಂದಿದೆ. ಆಲ್ ಟೈಮ್ ಹೈಗೆ ಹೋಗಿಬಿಟ್ಟಿದೆ ಸಿಲ್ವರ್ ಇವಾಗ. ಸೊ ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಸೊ ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಿರೋರು ದಯವಿಟ್ಟು ರಿಮೇನ್ ಇನ್ವೆಸ್ಟೆಡ್. ತುಂಬ ಒಂದು ದೊಡ್ಡ ಕ್ಯಾಂಡಲ್ಗಳನ್ನು ಮಾಡಿದೆ ಸಿಲ್ವರು, ಇನ್ನೂ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅದೇ ರೀತಿ USD INR ಕೂಡ ಏನೂ ಚೇಂಜಸ್ ಆಗಿಲ್ಲ, ಅಲ್ಲೇ ಇದೆ. ಕಾಪರಲ್ಲೂ ಕೂಡ ಒಂದು ಆ ಝೋನ್ನ ಬಿಟ್ಟು ಕ್ಲೋಸಿಂಗ್ ಮಾಡಿಬಿಟ್ಟಿದೆ ಫೈನಲಿ ನೋಡಿ. ಝೋನ್ ಬಿಟ್ಟು ಫೈನಲ್ ಕ್ಲೋಸಿಂಗ್ ಮಾಡಿದೆ, ಒಳ್ಳೆ ರೀತಿಯಂಥ ಪುಷಪ್ ಬಂದಿದೆ. ಇದು ನೋಡೋಣ ಮೇಲ್ಗಡೆ ಹೋಯಿತು ಅಂದರೆ ಇನ್ನೂ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ ಕಾಪರಿಗೆ. ಅದೇ ರೀತಿಯಾಗಿ ನ್ಯಾಸ್ಡಾಕು ಕೂಡ 5 ದಿನದಿಂದ ಪಾಸಿಟಿವ್ ಆಗಿದೆ. ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೋಮವಾರ ಅವ್ರದ್ದು ಬ್ಲ್ಯಾಕ್ ಫ್ರೈಡೇ ಎಲ್ಲ ಓಪನ್ ಇತ್ತು, ಶುಕ್ರವಾರ ಓಪನ್ ಇತ್ತು, ಬಟ್ ಗುರುವಾರ ರಜೆ ಇತ್ತು. ಸೊ ನೋಡೋಣ ಅಂತೆ ಪಾಸಿಟಿವಿಟಿನ ಕಾಣಿಸ್ತಾ ಇದೆ. ಸೊ ಈ ಸಲ ರೀಟೇಲು ಶಾಪಿಗೆ ಹೋಗಿ ಸೇಲ್ ಮಾಡೋದೆಲ್ಲ US ಅಲ್ಲೂ ಕೂಡ ಕಮ್ಮಿ ಆಗಿದೆ. ಸ್ಟೋರಲ್ಲೆಲ್ಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡೋದು ಎಲ್ಲ ಆನ್ಲೈನಲ್ಲೇ ಸೇಲಲ್ಲಿ ತೊಗೊಂಡಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಚೇಂಜ್ ಆಗ್ತಾ ಇದೆ ಗ್ಲೋಬಲ್, ಯಾವ ರೀತಿಯಾಗಿ ಶಾಪಿಂಗ್ ಮಾಡ್ತಾರೋ ಅದೆಲ್ಲ ಕೂಡ ಚೇಂಜ್ ಆಗ್ತಾ ಇದೆ. ಸೊ ನೋಡೋಣಂತೆ ಮುಂದಿನ ವಾರಗಳು ಇವೆಂಟ್ ಡೇಗಳು, ಮುಂದಿನ ವಾರಕ್ಕಿಂತ ಬರೋ ವಾರಗಳಲ್ಲಿ ಸಾಧ್ಯವಾದಷ್ಟು ಕಮ್ಮಿ ಪೊಸಿಷನ್ನ ಇಟ್ಕೊಳ್ಳೋಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ಯಾವ ಕಡೆ ಬೇಕಾದ್ರೂ ಆಗ್ಬೋದು. ಫೆಡ್ಡು ತುಂಬ ಒಂದು ಪಾಸಿಟಿವ್ ಆಗಿದೆ ಈಗ ಸದ್ಯಕ್ಕೆ ವಾತಾವರಣ, ಬಟ್ ನೆಗೆಟಿವ್ ಕೂಡ ಆಗ್ತಾ ಹೋಗ್ಬೋದು. ಹಾಗಂತ ನೆಗೆಟಿವ್ ಆಗುತ್ತೆ ಅಂತ ಡೈರೆಕ್ಟಾಗಿ ಈಗಲೇ ನೆಗೆಟಿವ್ ಪೊಸಿಷನ್ ತಗೋಬೇಕು ಆ ರೀತಿಯೂ ಇಲ್ಲ. ಬಂದ ಮೇಲೆ ರಿಯಾಕ್ಟ್ ಮಾಡೋಂತೆ ಮಾರ್ಕೆಟ್ ಅವಕಾಶ ಕೊಡುತ್ತೆ. ಸೊ ತುಂಬ ಒಂದು ಇಂಪಾರ್ಟೆಂಟ್ ಡೇ, ಫಸ್ಟ್ 10 ಡೇಸು ಡಿಸೆಂಬರ್ದು, ವರ್ಷದ ಕೊನೆಯ ತಿಂಗಳಲ್ಲಿ ಕೂಡ ಇದ್ದೀವಿ. ನೋಡೋಣ ನವಂಬರ್ ಮಂತೇನೋ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಐ ಥಿಂಕ್ ನ್ಯಾಸ್ಡಾಕಲ್ಲಿ ಒಂದು ಏನು ಕೆಳಗಡೆ ಬಿದ್ದಿತ್ತು ಅದಷ್ಟು ಇಲ್ಲ ಅಂದರೆ ನೋಡಿ ಈ ಥರ ಏನಾದ್ರು ಕ್ಲೋಸಿಂಗ್ ಆಗಿತ್ತು ಅಂದಿದ್ದಾರೆ ಏನಾಗಿರ್ತಿತ್ತು, ಇದು ಕ್ಲಿಯರ್ ಕಟ್ಟಾಗಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಆಗ್ಬಿಟ್ಟಿರೋದು. ಬಟ್ ಇವಾಗಲೂ ಏನಿಲ್ಲ ಹ್ಯಾಂಗಿಂಗ್ ಮ್ಯಾನ್ ಅಂತಲೂ ಕರಿಬೋದು ನೆಗೆಟಿವ್ ಅಂತಲೇ. ಬಟ್ ನೋಡೋಣಂತೆ ನೆಕ್ಸ್ಟ್ ಮಂತ್ ಶುರುವಾಗಲಿ ಯಾವ ರೀತಿ ಆಗುತ್ತೆ ಅಂತ. ಸೊ ನಿಫ್ಟಿ ಪಾಲಿಗೂ ಕೂಡ
ನಾವು ನೋಡ್ತಾ ಬರೋದಾದರೆ ಮಂತ್ಲಿ ಕ್ಯಾಂಡಲಲ್ಲಿ ಒಂದು ಪಾಸಿಟಿವ್ ಕ್ಯಾಂಡಲ್ ಆಗಿ ಕ್ಲೋಸಿಂಗ್ ಆಗಿದೆ ನವಂಬರ್ ತಿಂಗಳು. ಬ್ಯಾಂಕ್ ನಿಫ್ಟಿ ಬಿಡಿ, ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟ್ ಆಲ್ ಟೈಮ್ ಹೈಯಲ್ಲೇ ಇದೆ. ಸೊ ಎಲ್ಲದೂ ಕೂಡ ನವಂಬರಲ್ಲಿ ಚೆನ್ನಾಗಿ ಆಗಿದೆ. ಇದು ಫಾಲೋ ಅಪ್ ಆಗಿ ಕಂಟಿನ್ಯೂಷನ್ ಆಗುತ್ತಾ ಅಥವಾ ಇಲ್ಲಿ ಒಂದು ಪಾಸ್ ತೊಗೊಳುತ್ತಾ ಆಲ್ ಟೈಮ್ ಹೈಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಸದ್ಯಕ್ಕೆ ನೆಗೆಟಿವಿಟಿಯ ಲಕ್ಷಣಗಳು ಎಲ್ಲೂ ಕಾಣಿಸ್ತಾ ಇಲ್ಲ, ಬಿಕಾಸ್ ಇಂಡಿಯಾ ವಿಕ್ಸು ಕೂಡ ಒಂದು ಪಾಸಿಟಿವ್ ಆಗಿದೆ. ಸಣ್ಣ ಪುಟ್ಟ ಕರೆಕ್ಷನ್ಗಳು, ಎಕ್ಸ್ಪೈರಿ ದಿನಗಳು ಈ ಥರದ್ದು ಬರ್ತಾನೆ ಇರುತ್ತೆ, ಅದು ಸಾಧ್ಯ ಇರುತ್ತೆ. ಆದರೆ ಓವರಾಲ್ ಬ್ರಾಡ್ ಟರ್ಮ್ ಪರ್ಫೆಕ್ಟಲ್ಲಿ ನೋಡ್ತಾ ಬರೋದಾದರೆ ಅದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡೋಣಂತೆ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಓಪನ್ ಮಾಡಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ, ಅದನ್ನ ನೀವು ಫಿಲ್ ಅಪ್ ಮಾಡಿ ತಗೋಬೋದು. ಮತ್ತೊಂದು ಚಾರ್ಟ್ ಸ್ಟಾಕ್ನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.